ನಮಸ್ತೆ ವೀಕ್ಷಕರೇ, SD ನ್ಯೂಸ್ಗೆ ಸ್ವಾಗತ. ಬಿಜಿಎಂ ಬಿಜೆಪಿ ಪ್ರೊಟೆಸ್ಟ್, ಸಿಟಿ ರವಿ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಇದು ಕಾಂಗ್ರೆಸ್ ಸರ್ಕಾರವೋ ಹಿಟ್ಲರ್ ಸರ್ಕಾರವೋ? BY ವಿಜಯೇಂದ್ರ. ಸಿಟಿ ರವಿ ಬಂಧನ ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಇದು ಕಾಂಗ್ರೆಸ್ ಸರ್ಕಾರವೋ ಹಿಟ್ಲರ್ ಸರ್ಕಾರವೋ? BY ವಿಜಯೇಂದ್ರ ನೇತೃತ್ವದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. MLC ಸಿಟಿ ರವಿ ಅವರ ಮೇಲೆ ಕಾಂಗ್ರೆಸ್ ಸರ್ಕಾರ ದೌರ್ಜನ್ಯವೆಸಗಿದೆ ಎಂದು ಆರೋಪಿಸಿ ಇಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿಗರು ಪ್ರತಿಭಟನೆಯನ್ನು ನಡೆಸಿದರು. ಇಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ಬಿಜೆಪಿಗರು ಪ್ರತಿಭಟನೆಯನ್ನು ನಡೆಸಿ MLC ಸಿಟಿ ರವಿ ಅವರನ್ನು ಬಂಧಿಸಿದ ಕಾಂಗ್ರೆಸ್ನ ಧೋರಣೆಯನ್ನು ಖಂಡಿಸಿದರು. ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದರು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಇತ್ತೀಚೆಗೆ ಸುವರ್ಣಸೌಧದ ಎದುರು ಪ್ರತಿಭಟನಾಕಾರರ ಮೇಲೆ ಲಾಠಿ ಪ್ರಹಾರ ಮಾಡಿದ್ರೆ, ರೈತರ ಮೇಲೆ ಲಾಠಿ ಬೀಸಿದ್ರು. ಇಂದು ಕಾಂಗ್ರೆಸ್ನ ಗೂಂಡಾಗಳು ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆ ಮಾಡಲು ಅವಕಾಶ ನೀಡಿದ್ದಾರೆ. ರಾತ್ರಿ ಇಡೀ ಸಿಟಿ ರವಿ ಅವರನ್ನು ಬೇರೆ ಬೇರೆ ಸುತ್ತಾಡಿಸಿ ಪೊಲೀಸರು ದೌರ್ಜನ್ಯ ಎಸಗಿದ್ದಾರೆ. ಇದು ಕಾಂಗ್ರೆಸ್ ಸರ್ಕಾರವೋ ಹಿಟ್ಲರ್ ಸರ್ಕಾರವೋ ಎಂದು ಪ್ರಶ್ನಿಸಿದರು. ಪ್ರತಿಪಕ್ಷದ ನಾಯಕ R ಅಶೋಕ್ ಅವರು ಡೈರೆಕ್ಷನ್ ನೀಡಿ ಸಿಟಿ ರವಿ ಅವರಿಗೆ ಹಿಂಸೆ ನೀಡಿ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ. ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡಲು ಕಾಂಗ್ರೆಸ್ ಇದೆ. ಕಾಂಗ್ರೆಸ್ ಯಾಕೆ ಕ್ರಮ ಕೈಗೊಳ್ತಿದೆ? ಪೊಲೀಸರು ಕಾನೂನನ್ನು ಉಲ್ಲಂಘಿಸಿದ್ದಾರೆ. ಮಾನವ ಹಕ್ಕು ಆಯೋಗಕ್ಕೆ ದೂರು ನೀಡ್ತೇವೆ. ಕಮಿಷನರ್ಗೆ ಸ್ಟೇಷನ್ಗೆ ಬರಲು ಅಧಿಕಾರವೇನಿದೆ? ನಾನು ಸ್ಟೇಷನ್ಗೆ ಹೋಗ್ಲಿಲ್ವೆಂದ್ರೆ ರವಿ ಅವರಿಗೆ ಏನಾಗ್ತಿತ್ತೋ ಗೊತ್ತಿಲ್ಲ. ಇದು ಗೂಂಡಾ ರಾಜ್ಯ ಎಂದರು. ದಕ್ಷಿಣ ಶಾಸಕ ಅಭಯ ಪಾಟೀಲ್ ಅವರು ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಬಿಜೆಪಿ ಕಾರ್ಯಕರ್ತರ ಮೇಲೆ ದೌರ್ಜನ್ಯವೆಸಗುತ್ತಿದೆ. ಇಂದು ಸಿಟಿ ರವಿ ಅವರ ಮೇಲೆ ದೌರ್ಜನ್ಯವೆಸಗಿದೆ. ಸಿಟಿ ರವಿ ಅವರ ಮೇಲೆ ದೌರ್ಜನ್ಯವೆಸಗಿದ ಪೊಲೀಸ್ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕು. ಕರ್ನಾಟಕ ಸರ್ಕಾರ ವಿಧಾನಸೌಧವನ್ನು ಗುಂಡಾಗಿರಿ ಉಪಯೋಗಿಸಲಾಗಿದೆ. ಬಿಜೆಪಿ ಶಾಸಕರಿಗೆ ರಕ್ಷಣೆ ಇಲ್ಲ ಎಂದ ಮೇಲೆ ನಾವು ರಾಜ್ಯದಲ್ಲಿ ಹೇಗೆ ಓಡಬೇಕೆಂದು ಪ್ರಶ್ನಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಅರವಿಂದ ಬೆಲ್ಲದ, ಸಿಟಿ ರವಿ ಅವರ ಮೇಲೆ ಹಲ್ಲೆ ಮಾಡಲು ಯತ್ನಿಸಿದವರನ್ನ ಬಂಧಿಸಿಲ್ಲ, ಆದರೆ ಕಾನೂನಿನ ರಕ್ಷಣೆ ಮಾಡುವ ಜನಪ್ರತಿನಿಧಿ ಸಿಟಿ ರವಿ ಅವರನ್ನು ಕ್ರಿಮಿನಲ್ ತರಹ ಬಂಧಿಸಿದ್ದಾರೆ. ಅವರನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಿದ್ದಾರೆ. ಸಭಾಪತಿಗಳ ಮಾತನ್ನು ಮೀರಿ ಪೊಲೀಸರನ್ನು ಕರೆಯಿಸಿ ಅವರನ್ನು ಎಲ್ಲರೆದುರು ಬಂಧಿಸಿದ್ದಾರೆ ಎಂದು ಆರೋಪಿಸಿದರು. ಈ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಬಿಜೆಪಿ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಭಾಗಿಯಾಗಿದ್ದರು. ವರದಿ ಮಸ್ತಾನ ಭಾಗವಾನ, ಬೆಳಗಾವಿ. ನಮ್ಮ ಅಡ್ವೊಕೇಟ್ ಅವರು, ನ್ಯಾಯವಾದಿಗಳು ಎಳೆಯಾಗಿ ಯಾವ ರೀತಿ ನನ್ನ ಪೊಲೀಸರು ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಯಾವ ರೀತಿ ದೌರ್ಜನ್ಯವನ್ನು ಎಸಗಿದ್ದಾರೆ, ಕಾನೂನನ್ನ ಕಾಪಾಡ್ತಕ್ಕಂಥ ಪೊಲೀಸ್ ಇಲಾಖೆನೆ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಿ ಯಾವ ರೀತಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ, ಎಲ್ಲ ವಿಚಾರಗಳನ್ನ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಸಿಟಿ ರವಿ ಅವರ ಹೇಳಿಕೆಯನ್ನು ಕೂಡ ಮಾನ್ಯ ನ್ಯಾಯಾಧೀಶರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. 3 ಗಂಟೆ ನಂತರದಲ್ಲಿ ತಮ್ಮ ತೀರ್ಪನ್ನು ನೀಡ್ತಾರೆ. ನಮಗೆ ಸಂಪೂರ್ಣ ವಿಶ್ವಾಸ ಇದೆ. ಈ ಪೊಲೀಸರ ದೌರ್ಜನ್ಯ ಬಗ್ಗೆ ನ್ಯಾಯಾಧೀಶರಿಗೂ ಕೂಡ ಮನವರಿಕೆ ಆಗಿದೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಡೈರೆಕ್ಷನ್ ಇಲ್ದೇನೆ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಮಾನ್ಯ ಸಿಟಿ ರವಿ ಅವರು ತಮ್ಮ ಹೇಳಿಕೆಯನ್ನು ಕೂಡ ದಾಖಲು ಮಾಡಿದ್ದಾರೆ. ಅರ್ಧ ಗಂಟೆಗೂ ಸಹ ಏನವ್ರಿಗೆ ಫೋನ್ ಬರ್ತಿತ್ತು, ಪೊಲೀಸ್ ಅಧಿಕಾರಿಗಳು ಜೀಪಲ್ಲಿದ್ರು, ಸ್ಕಾರ್ಪಿಯೋದಲ್ಲಿದ್ರು. ಸಿಟಿ ರವಿ ಇದ್ದಂತ ಸ್ಕಾರ್ಪಿಯೋದಲ್ಲಿ ಏನ್ ಪೊಲೀಸ್ ಅಧಿಕಾರಿಗಳು ಇದ್ರು, ಪ್ರತಿ ಅರ್ಧ ಗಂಟೆಗೂ ಡೈರೆಕ್ಷನ್ಸ್ ಬರ್ತಾ ಇತ್ತು. ಯಾರಿಂದ ಬರ್ತಾ ಇತ್ತು ಇದು ಕೂಡ ತನಿಖೆ ಆಗ್ಬೇಕು. ಅದಕ್ಕೆ ಅಶೋಕ್ ಅವರು ಹೇಳಿದ್ದು CBI ತನಿಖೆ ಆಗ್ಬೇಕು ಅಂತೇಳಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ಜನಪ್ರತಿನಿಧಿಗಳ ಮೇಲೊಂದು ಪ್ರಹಾರವನ್ನ ಮಾಡ್ತಕ್ಕಂಥ ಏನ್ ಕೆಲಸ ಮಾಡಿದೆ, ಖಂಡಿತ ಇದು ಅಕ್ಷಮ್ಯ ಅಪರಾಧ. ಇದು ಸೂಕ್ತವಾಗಿರ್ತಕ್ಕಂಥ ತನಿಖೆ CBI ತನಿಖೆ ಆಗ್ಲೇಬೇಕಾಗ್ತದೆ. ಹಲ್ಲೆಯನ್ನು ಮಾಡಿ ಅವ್ರ ತಲೆ ಮೇಲೆ ನಾವು ಅವ್ರು ಬಂದಾಗ ಅವ್ರ ತಲೆಯಿಂದ ರಕ್ತ ಸೋರ್ತಾ ಇತ್ತು. ಅದಾದ್ಮೇಲೆ ಅವ್ರಿಗೆ ಟ್ರೀಟ್ಮೆಂಟ್ ಕೂಡ ಅದು ಮಾಡುವಂತ ಕೆಲಸ ಮಾಡಲಿಲ್ಲ. ಈ ರೀತಿ ಇಲ್ಲಿಗೆ ಬೆಳಗಾವಿಯಲ್ಲಿ ಒಂದು ಕೆಲಸ ಇವತ್ತು ನಡೆದಿದೆ ಕಾನೂನು ಸುಗ್ರತ. ಇದು ಸ್ವಲ್ಪ ಒಂದು 15-20 ದಿನದಿಂದ ಇಲ್ಲೇ ದುರ್ಗೇಶ್ ಅಂತ ಒಬ್ಬ ಇಲ್ಲಿ ನಮ್ಮ ತಹಸೀಲ್ದಾರ್ ಆಫೀಸಿನ ರುದ್ರೇಶ್ ತಹಸೀಲ್ದಾರ್ ಆಫೀಸಿನ ಒಬ್ಬ ವರ್ಕರು, ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA